ಸ್ನೇಹಿತರೆ, ನಮಗೆಲ್ಲರಿಗೂ ವಿನಯ್ ರಾಜ್ಕುಮಾರ್ ಅವರ ಪರಿಚಯ ತುಂಬಾ ಚೆನ್ನಾಗಿನೇ ಇದೆ. ಒಂದು, ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಆಗಿ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗನಾಗಿ, ದೊಡ್ಡ ಮನೆಯ ಕುಡಿಯಾಗಿ ಹಾಗೂ ಅವರ ಕೆಲವು ಸಿನಿಮಾಗಳಿಂದನೂ ಅವರು ಗುರುತಿಸಿಕೊಂಡಿದ್ದಾರೆ. ಆದರೆ ನಾವು ಗುರುತಿಸದೇ ಇರುವಂತಹ ಅವರ ಮತ್ತೊಂದು ವಿಶಿಷ್ಟ ಗುಣವೇ ಅದು ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್ ಮತ್ತು ಟೇಸ್ಟ್ ಆಫ್ ಮೂವೀಸ್. ಹೌದು ಸ್ನೇಹಿತರೆ, ವಿನಯ್ ರಾಜ್ಕುಮಾರ್ ಯಾವಾಗಲೂ ಸರಳವಾಗಿರುತ್ತಾರೆ. ಹಾಗೆಯೇ ಅವರ ಸಿನಿಮಾಗಳು ಕೂಡ ಸರಳವಾಗಿ ಮತ್ತು ಕಂಟೆಂಟ್ ಓರಿಯೆಂಟೆಡ್ ಆಗಿರುತ್ತವೆ. ವಿನಯ್ ಅವರು ಚಿಕ್ಕ ವಯಸ್ಸಿನಲ್ಲೇ ತೆರೆ ಮೇಲೆ ಕಾಣಿಸಿದ್ದರು. ಆಕಸ್ಮಿಕ, ಒಡ ಹುಟ್ಟಿದವರು, ಅನುರಾಗದ ಅಲೆಗಳು, ನಾವಿಬ್ಬರು ನಮಗಿಬ್ಬರು, ಓಂ ಮತ್ತು ಹೃದಯ ಹೃದಯ, ಈ ರೀತಿ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾ ರಂಗದ ಸುತ್ತಾನೆ ಬೆಳೆದ ವಿನಯ್ ಅವರು ಅತಿ ಹೆಚ್ಚು ಕಾಲ ಕಳೆದಿರೋದು ತನ್ನ ಚಿಕ್ಕಪ್ಪ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆ. ಸಿನಿಮಾ ಮಾಡುವ ಪ್ರೊಸೆಸ್ ಅನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ವಿನಯ್ ಅವರು ಅಪ್ಪು ಅವರ ಯಾರೇ ಕೂಗಾಡಲಿ ಮತ್ತು ಅಣ್ಣಾ ಬಾಂಡ್ ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆದ ಮೇಲೆ ವಿನಯ್ ಅವರು ದೊಡ್ಡ ಮನೆಯ ಕುಡಿಯಾಗಿ ಅವರು ಎಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನು ಕೂಡ ಮಾಡಬಹುದಿತ್ತು. ಮಾಸ್ ಆಕ್ಷನ್ ಸಬ್ಜೆಕ್ಟ್ಗಳು ಮತ್ತು ಬಿಲ್ಡಪ್ ಇರುವ ಸಿನಿಮಾಗಳನ್ನು ಕೂಡ ಅವರು ಗ್ರಾಂಡ್ ಆಗಿ ಮಾಡಬಹುದು. ಆದರೂ ಅವರು ಪ್ರತಿ ಬಾರಿ ಕಂಟೆಂಟ್ ಓರಿಯೆಂಟೆಡ್ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾತ್ರನೇ ಆರಿಸುತ್ತಾರೆ. ತಮ್ಮ ಸಿನಿಮಾಗಳ ಮೂಲಕ ಮನರಂಜನೆಯನ್ನು ಕೊಟ್ಟು ಮತ್ತು ಒಳ್ಳೆಯ ಸಂದೇಶವನ್ನು ನೀಡುತ್ತಾರೆ. ತಮ್ಮದೇ ಆದ ಡಿಫರೆಂಟ್ ಸಿನಿಮಾ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ವಿನಯ್ ರಾಜ್ಕುಮಾರ್. ಇದೇ ತಾನೇ ನಮಗೂ ಬೇಕಾಗಿರೋದು. ಆ ಮಾಸ್ ಡೈಲಾಗ್ಗಳು, ಕಾರ್ಗಳು ಎಗ್ರೋ ಸೀನ್ಸ್, ಗ್ರಾಂಡ್ ಆಗಿ ಹೀರೋ ಎಂಟ್ರಿ, ಒಬ್ಬನೇ ಹೀರೋ 100 ಜನಕ್ಕೆ ಹೊಡೆಯೋ ಫೈಟ್ ಸೀನ್ಸ್, ಇದೆಲ್ಲವೂ ಆಗ್ಲೇ ಔಟ್ಡೇಟೆಡ್ ಮತ್ತು ಬೋರಿಂಗ್. ಈಗೇನಿದ್ದರೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಮಾತ್ರನೇ ಇವತ್ತಿನ ಟ್ರೆಂಡ್. ಮತ್ತು ವಿನಯ್ ರಾಜ್ಕುಮಾರ್ ಅವರು ಇದನ್ನು ತಮ್ಮ ಕೆರಿಯರ್ ಶುರುವಿನಿಂದಲೇ ಮಾಡುತ್ತಾನೆ ಬಂದಿದ್ದಾರೆ. ಆದರೆ ಅವರ ಸಿನಿಮಾಗಳಿಗೆ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಕ್ಕಿದೆ ಅನ್ನೋದೇ ನಮ್ಮ ಪ್ರಶ್ನೆ. ಹೌದು, ನಾವೆಲ್ಲರೂ ಹೋಳ್ತಾ ಇರೋ ಮಲಯಾಳಂ ಇಂಡಸ್ಟ್ರಿ ಯಾವಾಗಲೂ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನು ಮಾಡುತ್ತಾರೆ ಅಂತ ಹೇಳಿ ನಾವು ಅವರ ಸಿನಿಮಾಗಳನ್ನು ನೋಡೋಕೆ ಶುರು ಮಾಡಿದ್ದೇವೆ. ಆದರೆ ಅಂತಹ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿನೇ ಬಂದಾಗ ನಾವು ಅದನ್ನ ನೋಡುವುದೇ ಇಲ್ಲ. ಈ ರೀತಿ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾಗಳು ಕೂಡ ಬಹಳ ವಿಭಿನ್ನವಾಗಿದ್ದರೂ ಕೂಡ ಸಕ್ಸಸ್ ರೇಟ್ ಮಾತ್ರ ತುಂಬಾ ಕಡಿಮೆ. ಶುರುವಿನಿಂದಾನೇ ನೋಡೋದಾದ್ರೆ ಅವರ ಪ್ರತಿ ಸಿನಿಮಾದ ಸ್ಕ್ರಿಪ್ಟ್ ಬಹಳ ಡಿಫರೆಂಟ್. ಸಿದ್ಧಾರ್ಥ್ ಅನ್ನೋ ಲವ್ ಸಬ್ಜೆಕ್ಟ್ ಇಂದ ಎಂಟ್ರಿ ಕೊಟ್ಟ ಇವರು ರನ್ ಆಂಟೋನಿ ಅನ್ನೋ ಕ್ರೈಮ್ ಥ್ರಿಲ್ಲರ್, ಅನಂತು ವರ್ಸಸ್ ನುಸ್ರತ್ ಅನ್ನೋ ಫ್ಯಾಮಿಲಿ ಡ್ರಾಮಾ, 10 ಅನ್ನೋ ಸ್ಪೋರ್ಟ್ಸ್ ಜಾನರ್, ಒಂದು ಸರಳ ಪ್ರೇಮ ಕಥೆ ಅನ್ನುವಂತ ಸಸ್ಪೆನ್ಸ್ ಲವ್ ಸ್ಟೋರಿ, ಈಗ ರಿಲೀಸ್ ಆಗ್ತಿರೋ ರಾ ಆಕ್ಷನ್ ಡ್ರಾಮಾ ಪೆಪೆ, ಮುಂದೆ ಗ್ರಾಮಾಯಣ, ಅಂದೊಂದಿತ್ತು ಕಾಲ, ಹೀಗೆ ಹಲವಾರು ವಿಭಿನ್ನ ಸಬ್ಜೆಕ್ಟ್ ಗಳ ಸೆಲೆಕ್ಷನ್ ಇವರದ್ದು. ಮತ್ತು ಅವರ ಇಂಟರ್ವ್ಯೂಸ್ ಗಳನ್ನು ಗಮನಿಸಿದಾಗ ಎಷ್ಟು ಸರಳ ವ್ಯಕ್ತಿತ್ವ ಅನ್ನೋ ಭಾವನೆ ಮೂಡದೆ ಇರುವುದಿಲ್ಲ. ದೊಡ್ಡ ಮನೆಯಲ್ಲಿ ತನ್ನ ತಾತ, ತಂದೆ, ಚಿಕ್ಕಪ್ಪನ ಹೆಸರು ಉಳಿಸೋಕೆ ಇರುವ ಮತ್ತೊಬ್ಬ ಕಲಾವಿದ ಅಂದರೆ ಅದು ವಿನಯ್ ರಾಜ್ಕುಮಾರ್. ಮತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಭವಿಷ್ಯದ ವರ್ಸಟೈಲ್ ಆಕ್ಟರ್ ಅಂದ್ರೆ ತಪ್ಪಾಗಲಾರದು. ಇಂತಹ ಒಬ್ಬ ಅದ್ಭುತ ಕಲಾವಿದನಿಗೆ ಮತ್ತು ಅವರ ಒಳ್ಳೆಯ ಸಿನಿಮಾಗಳಿಗೆ ಒಳ್ಳೆಯ ಸಕ್ಸಸ್ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡುವ ಜವಾಬ್ದಾರಿ ನಾವು ಸಿನಿಮಾ ಲವರ್ಸ್ ಗಳದ್ದು ಅಂತ ಹೇಳುತ್ತಾ ವಿನಯ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾಗಳಿಗೆ ಒಳ್ಳೆಯದನ್ನು ಬಯಸುತ್ತೇನೆ. ಇದಿಷ್ಟು ಇವತ್ತಿನ ವಿಷಯ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.